ಥು, ತುಂಬ ಬೇಜಾರಾಗ್ತಿದೆ. ಎಷ್ಟು ಚೆನ್ನಾಗಿರ್ತಿತ್ತು ನಮ್ಮ ಅಪ್ಪನ ಮನೇಲಿ. ಸಾವಿತ್ರಿ ಅತ್ತಿಗೆ, ಪ್ರೇಮ, ಅಮ್ಮ, ಅಣ್ಣಂದಿರು ಎಲ್ಲರೂ ಇರ್ತಿದ್ರು. ಯಾವಾಗಲೂ ಪ್ರೇಮ, ಸಾವಿತ್ರಿ ಅತ್ತಿಗೆ ಅಂತೂ ನನ್ನ ಜೊತೆ ಇರ್ತಿದ್ರು. ಎಷ್ಟು ಖುಷಿಯಾಗಿರ್ತಿತ್ತು. ಮನೆ ತುಂಬ ನಗು. ಏನಾದರೂ ಮಾತಾಡ್ಕೊಂಡು ಯಾವಾಗಲೂ ಕಾಮಿಡಿ ಮಾಡ್ಕೊಂಡು ನಗಾಡ್ತಾನೆ ಇರ್ತಿದ್ವಿ. ಎಷ್ಟು ಖುಷಿಯಾಗಿದ್ವಿ. ಯಾಕೋ ತುಂಬ ಬೇಜಾರಾಗ್ತಿದೆ ನನಗೆ. ನೇತ್ರ 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 ಏನು ಯೋಚನೆ ಮಾಡ್ತಾ ಕೂತಿದ್ಯಾ? ನಾನು ಕರಿತಿದ್ರು ಕೇಳಿಸ್ತಿಲ್ವಾ ನಿಂಗೆ? ಏನ್ರಿ, ಏನು ಹೇಳಿ? ಏನಾಯ್ತು? ಪಾಪು ಬಂದಿದ್ದಾಳೆ ನೋಡು. ವಿದ್ಯೆ ಅವಾಗಲಿಂದ ಕರಿತಿದ್ದಾಳೆ ಅಮ್ಮ ಅಮ್ಮ ಅಂತ. ಅಮ್ಮ ಚೆನ್ನಾಗಿದ್ಯಾ? ಅಮ್ಮ ಪಾಪ ನೋಡು ಎಷ್ಟು ಮುದ್ದಾಗಿದ್ದಾನೆ. ವಿದ್ಯಾ ಚೆನ್ನಾಗಿದ್ದೀನಿ. ನೀನು ಚೆನ್ನಾಗಿದ್ಯಾ? ಸ್ಕೂಲ್ಗೆಲ್ಲ ಹೋಗ್ತಾ ಇದೆಯಾ? ಅಮ್ಮ ಸ್ಕೂಲ್ಗೆಲ್ಲ ಹೋಗ್ತಾ ಇದ್ದೀನಿ. ಹೌದಾ, ಗುಡ್. ಪಾಪನ ಎತ್ಕೊಳ್ಳಮ್ಮ. ಸುಮ್ಮನೆ ಇರು, ಬೇಡ. ಅವ್ನು ಎತ್ಕೊಳ್ಳೋಕ್ಕಾಗಲ್ಲ ನನಗೆ. ಬಿಳಿಸ್ಬಿಟ್ಟು ಆಮೇಲೆ ತಲೆಯಲ್ಲಿ ಕೂದಲು ಬರೇ ಬಂದಿಲ್ಲ. ಬುಂಡೆ ಗಿಂಡೆ ಏಟಾದ್ರೆ ಕಷ್ಟ. ಬೇಡ, ಸುಮ್ಮನೆ ಕೂತ್ಕೋ. ನೋಡ್ಬಿಟ್ಟ ವಿದ್ಯಾ, ಹೋಗು ಓದ್ಕೋಗು. ಹೋಮ್ವರ್ಕ್ ಕೊಟ್ಟಿರ್ತಾರಲ್ವಾ, ಮಾಡ್ಕೋಗು. ಅಮ್ಮ ಇವಾಗ ತಾನೇ ಬಂದಿದ್ದಾಳೆ, ಸ್ವಲ್ಪ ಟಯರ್ಡ್ ಆಗಿರ್ತಾಳಲ್ವಾ, ಆಮೇಲೆ ಮಾತಾಡುವಂತೆ. ಹಾಂ ಅಪ್ಪ, ಅಮ್ಮ ಯಾಕೋ ನನ್ನ ಜೊತೆ ಸರಿಯಾಗಿ ಮಾತೇ ಆಡ್ತಿಲ್ಲ. ಇಲ್ದಷ್ಟು ಕೇಳು ಹೋಗೀಗ. ನೇತ್ರ ಏನಕ್ಕೆ ಹಿಂಗಿದ್ಯಾ? ಪಾಪ ಅವಳು ಅಷ್ಟೊಂದು ಪ್ರೀತಿಯಿಂದ ಮಾತಾಡ್ಸೋದು ಬಂದರೆ ಮಾತಾಡಲಿಲ್ಲ ನೀನು ಸರಿಯಾಗಿ. ಚೆನ್ನಾಗಿದೀಯವ? ಮನೇಲೆಲ್ಲ ಚೆನ್ನಾಗಿದ್ದಾರಾ? ಅವ್ವ ಅಪ್ಪ ಅತ್ತಿಗೆದಿರು ಅಣ್ಣದಿರು ಎಲ್ಲ ಚೆನ್ನಾಗಿದ್ದಾರಾ? ಹಾಂ ಅತ್ತೆ, ಎಲ್ಲರೂ ಚೆನ್ನಾಗಿದ್ದಾರೆ. ಲೋ ಮಗ್ನು ಬಂದರ, ಇಲ್ಲಿ ನೋಡವ ನಿಮ್ಮ ಅಜ್ಜಿ. ಅಯ್ಯೋ ನನ್ನ ಗಂಡ, ಎಷ್ಟು ದಿನ ಆಯ್ತಪ್ಪ ನೀನು ನೋಡಿ. ನೋಡಂಗೆ ಆಗ್ಬಿಟ್ಟಿತ್ತಲ್ಲಪ್ಪ ಮೊಮ್ಮಗನೇ. ಅದಕ್ಕೆ ಕರ್ಕೊಂಡೆ ಬಂದಿದ್ದೀನಲ್ಲ ಬಿಡವ. ಈಗ ಇನ್ನೇನು ಕರ್ಕೊಬರ್ಬೇಕು, ನನ್ನ ಮೊಮ್ಮಗನ ಕರ್ಕೊಬರ್ಬೇಕು ಅಂತಿದ್ದಲ್ಲ. ಅಯ್ಯೋ ನನ್ನ ಮುದ್ದು ಬಂಗಾರ ಕಣಪ್ಪ ನನ್ನ ಮೊಮ್ಮಗ. ಕರ್ಕೊಂಡು ಹೋಗಿರ್ತೀನಿ ಇರುವ, ಒಂದು ಗಳಿಗೆ ಆಟ ಆಡಿಸ್ತೀನಿ ಎತ್ಕೊಂಡು. ಎಷ್ಟು ದಿನ ಆಯಿತು ನನ್ನ ಮೊಮ್ಮಗನೇ ಎತ್ಕೊಂಡು. ಸರಿ. ಏನಾಯ್ತು ನಿಂತ್ರ ನಿನಗೆ? ತಲೆಗೆಲ್ಲ ಕೆಟ್ಟಿದೆ ಹೆಂಗೆ ನಿನಗೆ? ಬಂದಾಗಲಿಂದ ಯಾರ ಜೊತೆ ಸರಿಯಾಗಿ ಮಾತಾಡ್ತಾನಿಲ್ಲ ನೀನು. ನಾನು ಅವಾಗಲಿಂದ ಮಾತಾಡ್ಸ್ತಾ ಇದ್ದೀನಿ, ನನ್ನ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ. ನನ್ನ ಜೊತೆ ಮಾತಾಡ್ತಾ ಇರಲಿ, ಅಮ್ಮನ ಜೊತೆ ಅಂತ ಮಾತಾಡ್ಬೇಕು ತಾನೆ. ಅಮ್ಮನ ಜೊತೆ ಸರಿಯಾಗಿ ಮಾತಾಡಲಿಲ್ಲ. ಪಾಪ ವಿದ್ಯಾ ಅಮ್ಮ ಅಮ್ಮ ಅನ್ಕೊಂಡು ಬಂದಿದ್ಲು, ಅವ್ರ ಜೊತೆ ಸರಿಯಾಗಿ ಮಾತಾಡಲಿಲ್ಲ. ಏನಾಗಿದೆ ನಿನಗೆ? ಯಾಕೆ ಹಿಂಗೆ ಮಂಕ್ ಪಡ್ತಾರೋ ಕೂತಿದ್ಯಾ? ನೋಡಿ, ಸುಮ್ಮನೆ ನನ್ನ ತಲೆ ತಿನ್ಬೇಡಿ, ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ. ಇಲ್ಲಾಂದ್ರೆ ಹೋಗಿ ಅದೇನು ಕೆಲಸ ಇದೆ ನೋಡ್ಕೊ ಹೋಗಿ. ಸುಮ್ಮನೆ ಯಾಕೆ ನನಗೆ ಹಿಂಸೆ ಕೊಡ್ತಿದ್ದೀರಾ? ಬಂದಿಲ್ಲ ಅಂತಿದ್ರಿ, ಬಂದಾಯ್ತಾನೆ. ಬಂದಾಯ್ತಲ್ಲ. ನಿಮ್ಮ ಮೊಮ್ಮಗು ಅಂತಿದ್ರಿ. ನಿಮ್ಮ ಅಂತಿದ್ದು ನಿಮ್ಮಮ್ಮ. ನಿಮ್ಮ ಮೊಮ್ಮಗನ ಕೊಟ್ಟನಲ್ಲ, ಎತ್ಕೊಂಡು ಹೋದ್ರಲ್ಲ ಆಟ ಆಡ್ಸೋಕ್ಕೆ. ಇನ್ನೇನಾಗಬೇಕು? ಸುಮ್ಮನೆ ನನ್ನ ತಲೆ ತಿನ್ಬೇಡಿ, ನನ್ನ ಪಾಡಿಗೆ ನಾನು ನೀರಕ್ಕೆ ಬಿಡಿ. ಅಲ್ಲ ಬಂದಿದ್ಯಾ ಅಂತ ಈ ಥರ ಬೇಜಾರು ಮಾಡ್ಕೊಳ್ಳೋಂಥದ್ದು ಏನಾಗಿದೆ ಈಗ? ಬೇಜಾರಾಗದೆ ಖುಷಿ ಆಗುತ್ತಾ? ನಮ್ಮ ಅಪ್ಪನ ಮನೇಲಿ ಇದ್ದ 6 ತಿಂಗಳು ನಮ್ಮ ಅತ್ತಿಗೆದಿರು, ನಮ್ಮ ಅಪ್ಪ, ನಮ್ಮಮ್ಮ, ನಮ್ಮ ಅಣ್ಣಂದಿರು ಎಲ್ಲರನ್ನೂ ಬಿಟ್ಟು ಬಂದಿದ್ದೀನಿ. ನನಗೂ ಬೇಜಾರಾಗುತ್ತೆ, ನನಗೂ ಮನಸ್ಸಿದೆ. ಇಲ್ಲಿ ಬಂದ ತಕ್ಷಣ ನಿಮ್ಮ ಜೊತೆಲ್ಲ ಹಾಲು ಕಿರ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಸುಮ್ಮನೆ ನನ್ನ ತಲೆ ತಿನ್ಬೇಡಿ ನೀವು. ನಿದ್ರ ನನಗೂ ಅರ್ಥ ಆಗುತ್ತೆ, ಆದರೆ ಪಾಪ ವಿದ್ಯುತ್ ಜೊತೆ ಏನಾದರೂ ಸರಿಯಾಗಿ ಮಾತಾಡ್ಬೇಕಲ್ವಾ ನೀನು? ವಿದ್ಯುತ್ ಜೊತೆ ಯಾಕೆ ಮಾತಾಡಬೇಕು? ಏನಕ್ಕೆ ಮಾತಾಡ್ಬೇಕು ನಾನು ಅವಳ ಜೊತೆ? ನೋಡಿ, ನೀನು ನಿಮ್ಮಮ್ಮ ನೋಡ್ಕೋತಾ ಇದ್ದೀರ ತಾನೆ, ಅಷ್ಟೇ ಸಾಕು. ಇನ್ಮೇಲೆ ನನಗೆ ಅವ್ನು ನೋಡ್ಕೊಳ್ಳೋಕೆ ಯಾವ ಕೆಲಸನೂ ಕೊಡಬೇಡಿ. ನನಗೆ ನನ್ನ ಹೊಟ್ಟೆಲಿ ಹುಟ್ಟರು ಮಗ ಇದ್ದಾನೆ, ಅವ್ನು ನೋಡ್ಕೊಳ್ಳೋದು ಅಷ್ಟೇ ನನ್ನ ಕೆಲಸ. ಆ ಕೆಲಸನೂ ಆಗಲ್ಲ ನನಗೆ. ನೋಡಿ, ಸುಮ್ಮನೆ ನನ್ನ ತಲೆ ತಿನ್ಬೇಡಿ. ಇನ್ಮೇಲೆ ವಿದ್ಯಾ ಅಂತ ಅಂದ್ಕೊಂಡು ಅವಳನ್ನ ನೋಡ್ಕೊಳ್ಳೋದು ನಿಮ್ಮ ಅಮ್ಮನ ಕೆಲಸ, ನಿಮ್ಮ ಕೆಲಸ. ನನಗೆ ಅವಳು ನೋಡ್ಕೊಳ್ಳೋ ಯಾವ ಕೆಲಸನೂ ಕೊಡಬೇಡಿ. ಏನತ್ರ ನೀನು ಹೀಗೆಲ್ಲ ಮಾತಾಡ್ತಿದ್ಯಾ? ಮೊದಲೆಲ್ಲ ವಿದ್ಯಾ ನನ್ನ ಮಗಳು ಅಂತ ಅಷ್ಟೊಂದು ಪ್ರೀತಿ ತೋರಿಸ್ತಿದ್ದೆ. ನೀನು ಹೋಟೆಲ್ ನಿನ್ನ ಮಗ ಹುಟ್ಟ ತಕ್ಷಣ ಅವಳ ಮೇಲೆ ಇರೋ ಪ್ರೀತಿಯಲ್ಲಿ ಹೊಟ್ಟೋಯ್ತಾಗಿದ್ರೆ ಹೋಯ್ತು ಅಂತ ನಾನೇನು ಹೇಳಿಲ್ವಲ್ಲ. ಈಗಲೂ ನನಗೆ ಅವಳ ಮೇಲೆ ಅಷ್ಟೇ ಪ್ರೀತಿ ಇದೆ. ಆದರೆ ಇನ್ಮೇಲೆ ನಾನು ತೋರಿಸ್ಕೊಳ್ಳೋಕ್ಕಾಗಲ್ಲ, ಕೇರ್ ಮಾಡೋಕ್ಕೂ ಆಗಲ್ಲ. ನಾನು ಅವಳನ್ನ ಜಾಸ್ತಿ ಪ್ರೀತಿ ತೋರಿಸಿದಷ್ಟು ಅವಳು ನನ್ನ ಹಚ್ಕೊಂಡಿದ್ದಾಳೆ ಅಂತ ತಾನೆ ನೀವು ನಮ್ಮ ಅಪ್ಪನ ಮನೇಲಿ ಇರ್ದಂಗೆ ಕರೆಸಿದ್ದು. ಅವಳು ನಿಮ್ಗೆ ಹಚ್ಕೊಬಿಟ್ಟಿದ್ದಾಳೆ, ನೀನು ಬಿಟ್ಟಿರೋಕ್ಕಾಗಲ್ಲ. ಬಾ ಅಂತ ನನಗೆ ಹಿಂಸೆ ಮಾಡಿ ಬರೋಕ್ಕೆ ಹೇಳಿ ನೀವು. ಇನ್ಮೇಲೆ ಅವಳು ನನ್ನ ಹಚ್ಕೊಳ್ಳೋದು ಬೇಡ, ಅವಳಿಗೋಸ್ಕರ ನಾನು ಎಲ್ಲಿಂದನೂ ಓಡಿ ಬರೋದು ಬೇಡ. ಇನ್ಮೇಲೆ ನಾನು ಅವಳು ಎಲ್ಲಿ ಇಟ್ಟಿರಬೇಕು ಅಲ್ಲೇ ಇಟ್ಟಿರ್ತೀನಿ. ನೇತ್ರ ನೀನು ಹೀಗೆಲ್ಲ ಮಾತಾಡ್ತಿದ್ಯಾ? ಪಾಪ ಮಗು ಅಮ್ಮ ಬಂದಿಲ್ಲ ಅಂತ ಎಷ್ಟು ಒದ್ದಾಡ್ತಿದ್ಲು ಗೊತ್ತಾ? ನೀನು ಬಂದ ತಕ್ಷಣ ಅವಳು ಎಷ್ಟು ಖುಷಿ ಆಗುತ್ತಾಳೆ. ಅಮ್ಮ ಬಂದ್ಲು ಅಂತ ಖುಷಿ ಪಡೋಕ್ಕೆ ನನ್ನೇನು ಅವಳು ಹೆತ್ತಮ್ಮ ಅಲ್ವಲ್ಲ. ಅವ್ರ ಅಮ್ಮ ಎಲ್ಲಿದ್ದಾಳೋ ಯಾವಳಿಗೆ ಗೊತ್ತು. ನೋಡಿ, ಅಮ್ಮ ಬಂದ್ಲು ಅಂತ ಖುಷಿ ಪಡೋದು ಏನು ಬೇಕಾಗಿಲ್ಲ ಇನ್ಮೇಲೆ ಅವಳು. ನಾನು ಅವಳಿಗೆ ಅಮ್ಮನೂ ಅಲ್ಲ, ನನ್ನ ಮಗನ ನನ್ನ ಅಮ್ಮ ಅಷ್ಟೇ. ನೋಡಿ ನೇತ್ರ, ನೀನು ಈ ಥರ ಅಲ್ಲ. ಸುಮ್ಮನೆ ಏನೇನೋ ನನ್ನ ಮೇಲೆ ಇರೋ ಕೋಪಕ್ಕೆ, ನಮ್ಮ ಅಮ್ಮನ ಮೇಲೆ ಇರೋ ಕೋಪಕ್ಕೆ ಮಗು ಮೇಲೆ ತೋರಿಸ್ಬೇಡ. ನನಗೆ ಗೊತ್ತು ನಿನ್ನ ಮನಸ್ಸಲ್ಲಿ ಅವಳನ್ನ ಎಷ್ಟು ಪ್ರೀತಿಸ್ತೀಯ ಅಂತ. ಅವಳ ಮೇಲೆ ನಿಂಗೆ ಎಷ್ಟು ಪ್ರೀತಿ ಇದೆ ಅನ್ನೋದು ನನಗೆ ಗೊತ್ತು. ನಾವು ನಿನ್ನೆ ಹಿಂಸೆ ಮಾಡಿ ಬರೋಕ್ಕೆ ಹೇಳಿದ್ವಿ ಅನ್ನೋ ಕಾರಣಕ್ಕೆ ಮಗುನ ಮೇಲೆ ದೂರ ಬೇಡ. ಬೇಡ ಅಂತ ಏನೂ ಇಲ್ಲ. ನಾನು ಮಗು ಮೇಲೆ ಏನೂ ದೂರ್ತಾ ಇಲ್ಲ, ಅವಳ ಬಗ್ಗೆ ನಾನು ಏನೂ ಹೇಳ್ತಾ ಇಲ್ಲ. ಆದರೆ ಇನ್ಮೇಲೆ ಅತ್ಯಾದ ಪ್ರೀತಿ ನಾನು ತೋರಿಸಲ್ಲ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನೋಡು, ಬೇಜಾರು ಮಾಡ್ಕೋಬೇಡ. ಈಗ ಅವಳು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಸ್ನಾನ ಮಾಡ್ತಾ ಇದ್ದಾಳೆ ಅನ್ಸುತ್ತೆ. ಅದಕ್ಕೆ ಅವಳು ಮತ್ತೆ ಬಂದಿಲ್ಲ. ಈಗ ಸ್ನಾನ ಮಾಡ್ಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದೇ ಬರ್ತಾಳೆ ಮತ್ತೆ ಅಮ್ಮ ಅಂತ. ಪ್ಲೀಸ್ ಅವಳ ಜೊತೆ ಪ್ರೀತಿಯಿಂದ ಮಾತಾಡು. ಸುಮ್ಮನೆ ಅವಳು ಬೇಜಾರು ಮಾಡ್ಬೇಡ ನೇತ್ರ. ಏನ್ರಿ, ಏನು ಹೀಗೆಲ್ಲ ಮಾತಾಡಿದ್ರೆ ನೀವು? ನಿಮ್ಮ ಮಗಳಿಗೆ ಬೇಜಾರಾದ್ರೆ ಎಲ್ಲರಿಗೂ ಬೇಜಾರಾದಂಗ? ಹಾಂ, ನಿಮ್ಮ ಮಗಳಿಗೆ ಬೇಜಾರಾದ್ರೆ ನಿಮ್ಗೆ ತುಂಬ ಬೇಜಾರಾಗ್ಬಿಡುತ್ತೆ. ನನಗೆ ಬೇಜಾರಾದ್ರೆ ನಮ್ಮ ಮನೆಯವ್ರಿಗೆ ಬೇಜಾರಾದ್ರೆ ನಿಮ್ಗೇನು ಲೆಕ್ಕಕ್ಕೆ ಇಲ್ಲ ಅಲ್ವಾ? ಹಾಂ, ನೋಡಿ, ನನ್ನ ಮಗಳಲ್ಲ ಅವಳು. ಸುಮ್ಮನೆ ನಿಮ್ಮ ಮಗಳೇ ನೀವು ಪ್ರೀತಿ ತೋರಿಸಿ. ನನಗೆ ಯಾಕೆ ಹಿಂಸೆ ಮಾಡ್ತಿದ್ದೀರಾ ನೀವು? ಇನ್ಮೇಲೆ ನಾನು ಎಷ್ಟಲ್ಲಿ ಇರ್ಬೇಕು ಅಷ್ಟಲ್ಲಿ ಇರ್ತೀನಿ ಅಂತ ಹೇಳಿಲ್ವಾ ಅಪ್ಪ? ಓ ಏನು ವಿದ್ಯಾ, ಸ್ನಾನ ಮಾಡ್ದಾ, ಬಟ್ಟೆ ಬದಲಾಯಿಸ್ದಾ? ವೆರಿ ಗುಡ್. ಹೌದಪ್ಪ, ನಾನು ಸ್ನಾನ ಮಾಡಿಲ್ಲ ಅಂತ ಅಮ್ಮ ನನ್ನ ಪಾಪುನ ಬಿಟ್ಟಾಕ್ ಬಿಡ್ಲಿಲ್ಲ ಅನ್ಸುತ್ತೆ. ಅದಕ್ಕೆ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಪಾಪು ಎಲ್ಲಪ್ಪ?
ಓ ಪಾಪನ ಅಜ್ಜಿ ಎತ್ಕೊಂಡು ಹೋದ್ರಲ್ಲ ಈಗ ತಾನೆ ಅಜ್ಜಿ ಹತ್ರ ಇದ್ದಾನೆ ಅಲ್ಲೇ ಹೋಗಿ ಆಟ ಆಡಿಸ್ತೀಯಾ ಹಾಂ ನೀನು ಅಲ್ಲೇ ಅಜ್ಜಿ ಹತ್ರ ಇದ್ದಾನೆ ಆಟ ಆಡಿಸು ಮುದ್ದು ಮಾಡು ಎತ್ಕೊಳಕ್ಕೆ ಹೋಗ್ಬೇಡ ಅಷ್ಟೇ ಹಾಂ ಎತ್ತಕ್ಕಾಗಲ್ಲ ನಿನಗೆ. ಸರಿಯಪ್ಪ, ಎತ್ಕೊಳ್ಳಲ್ಲ ನಾನು, ಹಂಗೆ ಮಾತಾಡಿಸ್ತೀನಿ ಆಯ್ತಾ. ಅಮ್ಮ ಅಮ್ಮ, ಈಗಲಾದರೂ ಬೇಜಾರ ಹೋಯ್ತಾ ಅಮ್ಮ ನಿಂಗೆ? ಬೇಜಾರ? ಏನು ಬೇಜಾರು? ನನಗ್ಯಾಕೆ ಬೇಜಾರು? ನೋಡು, ಚಿಕ್ಕೋಳು ಥರ ಇರು, ದೊಡ್ಡೋಳ ಥರ ಮಾತಾಡೋಕೆ ಬರಬೇಡ ನನ್ನ ಹತ್ರ. ನೋಡು, ಪಾಪನೆಲ್ಲ ಎತ್ಕೊಳ್ಳೋದು ಇದು ಮಾಡೋದೆಲ್ಲ ಮಾಡಬೇಡ, ಬಾಯಿಗೆ ಮುತ್ಕೊಡೋದು ಅದೆಲ್ಲ ಇನ್ಫೆಕ್ಷನ್ ಆಗುತ್ತೆ ಆಯಿತಾ. ನೋಡು, ಅಜ್ಜಿಗೆ ಹೇಳು ಪಾಪನ ಕರ್ಕೊಂಡ್ಬಂದು ಅಮ್ಮನ ಹತ್ರ ಬಿಡ್ಬೇಕಂತೆ ಅಂತ. ಆಯ್ತಮ್ಮ, ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ತೀನಿ, ಆಮೇಲೆ ಕರ್ಕೊಂಡು ಬಂದು ಬಿಡಕ್ಕೆ ಹೇಳ್ತೀನಿ ಅಜ್ಜಿಗೆ ಆಯಿತಾ. ಏನು ಬೇಡ, ಕರ್ಕೊಂಡು ಬಂದು ಬಿಡಕ್ಕೆ ಹೇಳು, ಹೇಳ್ದಷ್ಟು ಕೇಳು ಸಾಕು, ಜಾಸ್ತಿ ಮಾತಾಡಬೇಡ ನನ್ನ ಜೊತೆ. ಏನೆಲ್ಲ ಹೇಳ್ದಷ್ಟು ಕೇಳ್ತೀಯ, ನಾನೇ ಹೋಗಿ ಎತ್ಕೊಂಬರ್ತೀನಿ. ಅಪ್ಪ ಅಮ್ಮ ಯಾಕೆ ಹಿಂಗೆ ಆಡ್ತಿದ್ದಾಳೆ? ಅವಳಿಗೇನು ನನ್ನ ಮೇಲೆ ಪ್ರೀತಿ ಇಲ್ವಾ? ನಿನ್ನೆ ಬಂದಾಗ್ಲಿಂದನೂ ಬೆಳಗ್ಗೆಯಿಂದ ಹಿಂಗೆ ಆಡ್ತಿದ್ದಾಳೆ, ನನ್ನ ಕಂಡ್ರೆ ಆಗಲ್ವೇನೋ ಅನ್ನೋ ಥರ ಕೋಪ ಮಾಡ್ಕೋತಾಳೆ, ಪಾಪನೂ ಮುಟ್ಟೋಕೆ ಬಿಡ್ತಾ ಇಲ್ಲ. ನಾನು ಏನಪ್ಪ ಮಾಡಿದ್ದೀನಿ ಅಮ್ಮಂಗೆ? ಅಯ್ಯೋ ಹಂಗೇನು ಇಲ್ಲ ಮಗನೆ, ಹತ್ರ ಏನೂ ಇಲ್ಲ ಮಗಳೇ. ನೋಡು ಅಮ್ಮ ಯಾಕೋ ಬೇಜಾರಾಗಿದ್ದಾಳೆ, ಅದಕ್ಕೆ ಹಂಗೆ ಆಡ್ತಿದ್ದಾಳೆ ಅಷ್ಟೇ. ಅವಳಿಗೆ ನಿನ್ನ ಮೇಲೆ ಬಿಟ್ಟದಷ್ಟು ಪ್ರೀತಿ ಇದೆ, ಅದು ನಿನಗೂ ಗೊತ್ತಲ್ವಾ. ಪಾಪ ವಿದ್ಯಾ ಬೇಜಾರು ಮಾಡ್ಕೋತಾ ಇದ್ದಾಳೆ, ಆದರೆ ಏನು ಮಾಡಲಿ, ಇನ್ಮೇಲೆ ಇವಳು ನನ್ನ ಇಷ್ಟಲ್ಲಿ ಇರಬೇಕು ಅಷ್ಟಲ್ಲೇ ಇಡಬೇಕು. ತುಂಬ ಹಚ್ಕೊಳ್ಳೋದು ಬೇಡ, ಅವಳು ನನ್ನ ಹಚ್ಕೊಳ್ಳೋದು ಬೇಡ, ನಾನು ಅವಳನ್ನ ಹಚ್ಕೊಳ್ಳೋದು ಬೇಡ, ಇದರಿಂದ ನನಗೆ ತೊಂದರೆ. ಇನ್ಮೇಲೆ ಎಷ್ಟಲ್ಲಿ ಇರಬೇಕು ಅಷ್ಟಲ್ಲೇ ಇರ್ತೀನಿ. ನೋಡ್ಬಿಟ್ಟ ಅಮ್ಮ ಬೇಜಾರು ಮಾಡ್ಕೊಂಡಿದ್ದಾಳೆ ಅಂತ ನಾನು ಪದೇ ಪದೇ ಹೋಗಿ ಕೇಳಬಾರ್ದು, ಅವ್ಳಿಗೆ ಇನ್ನೂ ಬೇಜಾರಾಗುತ್ತೆ ಆಮೇಲೆ ಆಯಿತಾ. ಅವಳೇ ಚೆನ್ನಾಗಿ ಆಗ್ತಾಳೆ, ಸ್ವಲ್ಪ ಟೈಮ್ ಕೊಡಬೇಕಲ್ವಾ. ನೋಡು ಈಗ ತಾನೇ ಅಪ್ಪನ ಮನೆಯಿಂದ ಬಂದಿದ್ದಾಳೆ, ಅಲ್ಲಿ ಅಜ್ಜಿ ತಾತ ಅತ್ತಿದಿರು ಎಲ್ಲರೂ ಇದ್ರಲ್ವಾ, ಅವ್ರ ಜೊತೆ ಎಲ್ಲ ಇದ್ಲಲ್ವಾ, ಈಗ ಅವ್ರು ಯಾರು ಇಲ್ಲ ಅಲ್ವಾ, ಅದಕ್ಕೆ ಸ್ವಲ್ಪ ಬೇಜಾರು ಅವಳಿಗೆ ಆಯಿತಾ. ಅವಳೇ ಆರಾಮಾಗಿ ಆಗ್ತಾಳೆ, ಅಲ್ಲಿ ತನಕ ಸ್ವಲ್ಪ ಟೈಮ್ ಕೊಡು, ಆಮೇಲೆ ನಿನ್ನ ಜೊತೆ ಚೆನ್ನಾಗಿ ಖುಷಿಯಾಗಿ ಮಾತಾಡ್ತಾಳೆ. ಆಯ್ತಪ್ಪ, ಪರವಾಗಿಲ್ಲ, ಅವಳಿಗೆ ಯಾವಾಗ ಖುಷಿ ಆಗುತ್ತೋ ಆವಾಗಲೇ ಮಾತಾಡಿಸ್ಲಿ. ಅವಳಿಗೂ ಬೇಜಾರಾಗಿದೆ ಅಂತ ನೀನು ಹೇಳ್ತಾ ಇದೆಯಲ್ಲ. ಸಾರಿ ವಿದ್ಯಾ, ನೀನು ಇಷ್ಟೊಂದು ಅರ್ಥ ಮಾಡ್ಕೋತೀಯ, ಚಿಕ್ಕ ವಯಸ್ಸೆಲ್ಲ ತುಂಬ ಬುದ್ಧಿ ಇದೆ ನಿನಗೆ. ಆದರೆ ಏನು ಮಾಡಲಿ, ಮಲ್ತಾಯಿ ಬುದ್ಧಿ ನಾನು ತೋರಿಸ್ಲೇಬೇಕು. ಹೆತ್ತ ತಾಯಿಗಿಂತ ಹೆಚ್ಚಾಗಿ ನೀನು ನೋಡಿಕೊಂಡ್ರೆ ಅದು ನನಗೆ ತೊಂದರೆ. ಇನ್ಮೇಲೆ ನನ್ನ ಮಗನ ಬಗ್ಗೆ ಅಷ್ಟೇ ನಾನು ಕಾನ್ಸಂಟ್ರೇಟ್ ಮಾಡಬೇಕು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವೀಡಿಯೋ ಇಷ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.